ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ವಿಡಿಯೋನಲ್ಲಿ SEP ಸೆಕೆಂಡ್ ಸೆಮ್ BCA ಕನ್ನಡ ಪಠ್ಯಪುಸ್ತಕದಲ್ಲಿ ಇಡಲಾಗಿರುವಂತಹ ಶಿವಶರಣೆಯರ ವಚನಗಳು. ಇದರಲ್ಲಿ ಮುಖ್ಯವಾಗಿ ಅಕ್ಕ ಮಹಾದೇವಿ, ಮುಕ್ತಾಯಕ್ಕ, ಸತ್ಯಕ್ಕ ಮತ್ತು ಮೋಳಿಗೆ ಮಹಾದೇವಿ ಅವರ ವಚನಗಳನ್ನು ಇಟ್ಟಿದ್ದಾರೆ. ಈ ವಚನಗಳ ಸಾರಾಂಶವನ್ನು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಮೊದಲನೇ ವಚನ ನೋಡಿ, ಅಕ್ಕ ಮಹಾದೇವಿಯವರು ಬರೆದಿರುವಂಥದ್ದು. ಒಡಲ ಕಳವಳಕ್ಕಾಗಿ ಅಡವಿಯ ಪೊಕ್ಕೆನು ಗಿಡುಗಿಡುದಪ್ಪದೆ ಬೇಡಿದೆನ್ನಂಗಕ್ಕೆಂದು ಅವು ನೀಡಿದವು ತಮ್ಮ ಲಿಂಗಕ್ಕೆಂದು ಅನುಬೇಡಿ ಭವಿಯಾದೆನು ಅವು ನೀಡಿ ಭಕ್ತರಾದವು ಇನ್ನೂ ಬೇಡಿದೆನಾದೆಡೆ ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮಾಣೆ. ಈ ವಚನದ ಸಾರಾಂಶ ಹೀಗಿದೆ. ಅಕ್ಕ ಮಹಾದೇವಿಯವರು ಈ ವಚನದಲ್ಲಿ ಏನು ಹೇಳಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂದರೆ, ಆಧ್ಯಾತ್ಮಿಕ ಅನುಭವವನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ದೇಹದ ಅಗತ್ಯಗಳನ್ನು ಪೂರೈಸ್ಕೊಳ್ಳೋದಕ್ಕೋಸ್ಕರ ಅಡವಿಗೆ ಹೋಗಿ ಗಿಡ ಮರಗಳಿಂದ ಸಹಾಯ ಬೇಡ್ತಾರೆ. ಆದರೆ ಅವು ತಮ್ಮದೇ ಸ್ವಭಾವಕ್ಕೆ ಅನುಗುಣವಾಗಿ ಮಾತ್ರ ಕೊಡುವುದರಿಂದ ಅವುಗಳಿಂದ ಸಂಪೂರ್ಣ ತೃಪ್ತಿ ದೊರೆಯೋದಿಲ್ಲ. ಇದರ ಮೂಲಕ ಅವರು ಹೇಳೋದು ಏನು ಅಂತಂದರೆ, ಜಗತ್ತಿನ ವಸ್ತುಗಳು ಅಥವಾ ಭೌತಿಕ ಆಸೆಗಳು ನಮ್ಮ ಆತ್ಮದ ಆಕಾಂಕ್ಷೆಯನ್ನು, ಅಂದರೆ ನಾವು ಏನು ಬಯಸ್ತೀವೋ ಅದನ್ನು ಪೂರ್ಣಗೊಳಿಸೋದಕ್ಕೆ ಸಾಧ್ಯವಿಲ್ಲ. ಅವುಗಳಿಂದ ತೃಪ್ತಿ ಪಡೆಯೋದಕ್ಕೆ ಪ್ರಯತ್ನ ಪಟ್ಟರೆ ನಾವು ಇನ್ನಷ್ಟು ಬಾಂಧವ್ಯಗಳಲ್ಲಿ ಸಿಲುಕ್ತೇವೆ. ಕೊನೆಗೆ ಅವರು ಚನ್ನಮಲ್ಲಿಕಾರ್ಜುನನನ್ನು ಅಂದರೆ ಶಿವನನ್ನು ಆಶ್ರಯಿಸಿ ನಿಜವಾದ ತೃಪ್ತಿ ಮತ್ತು ಮೋಕ್ಷವನ್ನು ದೇವರಲ್ಲೇ ಕಾಣಬೇಕು ಅನ್ನೋದನ್ನು ಸಾರ್ತಾರೆ. ಒಟ್ಟಿನಲ್ಲಿ ಹೇಳೋದಾದರೆ, ಭೌತಿಕ ಆಸೆಗಳು ತಾತ್ಕಾಲಿಕ. ಅದು ಯಾವತ್ತೂ ಕೂಡ ಕೊನೆ ತನಕ ನಮ್ಮ ಜೊತೆ ಇರೋದಕ್ಕೆ ಸಾಧ್ಯವಿಲ್ಲ. ಶಾಶ್ವತವಾದ ಶಾಂತಿ ಮತ್ತು ತೃಪ್ತಿ ದೇವಭಕ್ತಿಯಲ್ಲಿಯೇ ದೊರೆಯುತ್ತೆ ಅನ್ನೋದನ್ನು ಈ ವಚನದಲ್ಲಿ ಅಕ್ಕ ಮಹಾದೇವಿಯವರು ಹೇಳಿದ್ದಾರೆ. ಮುಂದಿನ ವಚನ ನೋಡಿ ಹೇಗಿದೆ. ಗಂಗೆಯೊಡನಾಡಿದ ಘಟ್ಟ ಬೆಟ್ಟಂಗಳು ಕೆಟ್ಟ ಕೇಡ ನೋಡಿರಯ್ಯ, ಅಗ್ನಿಯೊಡನಾಡಿದ ಕಾಷ್ಟಂಗಳು ಕೆಟ್ಟ ಕೇಡ ನೋಡಿರಯ್ಯ, ಜ್ಯೋತಿಯೊಡನಾಡಿದ ಕತ್ತಲೆ ಕೆಟ್ಟ ಕೇಡ ನೋಡಿರಯ್ಯ, ಜ್ಞಾನಿಯೊಡನಾಡಿದ ಅಜ್ಞಾನಿ ಕೆಟ್ಟ ಕೇಡ ನೋಡಿರಯ್ಯ, ಎಲೆ ಪರ ಶಿವಮೂರ್ತಿ ಹರನೆ ನಿಮ್ಮ ಜಂಗಮಲಿಂಗದೊಡನಾಡಿ ಎನ್ನ ಭವಾದಿ ಭವಂಗಳು ಕೆಟ್ಟ ಕೇಡ ನೋಡ ಚನ್ನಮಲ್ಲಿಕಾರ್ಜುನ. ಈ ವಚನದ ಸಾರಾಂಶ ನೋಡಿ. ಅಕ್ಕ ಮಹಾದೇವಿಯವರು ಈ ವಚನದಲ್ಲಿ ಸತ್ಸಂಗದ ಮಹತ್ವವನ್ನು ತುಂಬ ಸುಂದರವಾಗಿ ವಿವರಿಸ್ತಾರೆ. ಗಂಗೆಯ ಜೊತೆ ಬೆಟ್ಟಗಳು ಸೇರಿದರೆ ಅವುಗಳ ಕೇಡು ದೂರವಾಗುತ್ತೆ. ಅಗ್ನಿಯ ಜೊತೆ ಮರಗಳು ಸೇರಿದರೆ ಅದು ಬದಲಾಗುತ್ತೆ. ಬೆಳಕಿನ ಜೊತೆ ಕತ್ತಲೆ ಇದ್ದರೆ ಅದು ಕೂಡ ಮಾಯವಾಗಿಬಿಡುತ್ತೆ. ಅದೇ ರೀತಿ ಜ್ಞಾನಿಯ ಜೊತೆ ಅಜ್ಞಾನಿ ಇದ್ದರೆ ಅವನ ಅಜ್ಞಾನವೂ ಕೂಡ ನಿವಾರಣೆಯಾಗುತ್ತೆ. ಇದರ ಮೂಲಕ ಅಕ್ಕ ಮಹಾದೇವಿ ಏನು ಹೇಳ್ತಾರೆ ಅಂದರೆ, ಒಳ್ಳೆಯವರು ಅಂದರೆ ಜ್ಞಾನಿಗಳು ಅವರ ಸಹವಾಸ ಮಾಡೋದ್ರಿಂದ ನಮ್ಮಲ್ಲಿ ಇರುವಂತಹ ದೋಷಗಳು ಮತ್ತು ಅಜ್ಞಾನ ದೂರ ಆಗುತ್ತೆ. ಕೊನೆಯಲ್ಲಿ ಅವರು ಚನ್ನಮಲ್ಲಿಕಾರ್ಜುನನ್ನ ಪ್ರಾರ್ಥಿಸುತ್ತಾ, ನಿಮ್ಮ ಜಂಗಮಲಿಂಗದ ಅಂದರೆ ದೇವರ ಸಾನ್ನಿಧ್ಯದ ಜೊತೆ ಇದ್ದರೆ ನನ್ನ ಜನನ ಮತ್ತು ಮರಣದ ಬಂಧನಗಳು ಕೂಡ ದೂರವಾಗಲಿ ಅಂತ ಬೇಡ್ಕೊಳ್ತಾ ಇದ್ದಾರೆ. ಒಳ್ಳೆಯ ಸಹವಾಸ ಮತ್ತು ಭಕ್ತಿಯಿಂದ ಮಾನವನ ಅಜ್ಞಾನ ಮತ್ತು ದುಃಖ ದೂರವಾಗಿ ಮೋಕ್ಷ ಸಿಗುತ್ತೆ ಅನ್ನೋ ಸಂದೇಶವನ್ನು ಅಕ್ಕ ಮಹಾದೇವಿಯವರು ಈ ವಚನದಲ್ಲಿ ನೀಡ್ತಾ ಇದ್ದಾರೆ. ಮುಂದಿನ ಸಾಲುಗಳನ್ನ ನೋಡಿ. ಬೆಟ್ಟಕ್ಕೆ ಸಾರವಿಲ್ಲೆಂಬರು ತರುಗಳು ಹುಟ್ಟುವ ಪರಿ ಇನ್ನೆಂತಯ್ಯ, ಇದ್ದಲ್ಲಿಗೆ ರಸವಿಲ್ಲೆಂಬರು ಕಪ್ಪುನ ಕರಗುವ ಪರಿ ಇನ್ನೆಂತಯ್ಯ, ಎನಗೆ ಕಾಯವಿಲ್ಲೆಂಬರು ಚನ್ನಮಲ್ಲಿಕಾರ್ಜುನನೊಲಿವ ಪರಿ ಇನ್ನೆಂತಯ್ಯ. ಅಕ್ಕ ಮಹಾದೇವಿಯವರು ಈ ವಚನದಲ್ಲಿ ಹೊರನೋಟಕ್ಕೆ ಕಾಣುವಂತಹ ಸತ್ಯವೇ ಸಂಪೂರ್ಣ ಸತ್ಯ ಆಗಿರೋದಿಲ್ಲ. ಹೊರಗಡೆಯಿಂದ ನೋಡೋದಕ್ಕೆ ಬೆಟ್ಟ ಒಣಗೋಗಿರೋ ಸಾರನೇ ಇಲ್ಲದೇ ಇರೋಂತಹ ಒಂದು ಕಲ್ಲು ಬಂಡೆ ಥರ ಕಂಡರೂ ಕೂಡ ಅದರಲ್ಲೇ ಗಿಡ ಮರಗಳು ಹುಟ್ಟಿ ಬೆಳೆಯುತ್ತೆ. ಅಂದರೆ ಹೊರಗಿನ ರೂಪ ಮುಖ್ಯ ಆಗಿಲ್ದಿರ ಒಳಗಿರುವಂತಹ ಶಕ್ತಿ ಮುಖ್ಯ ಆಗಿರುತ್ತೆ. ಮತ್ತೊಂದು ಉದಾಹರಣೆ ಅಕ್ಕ ಮಹಾದೇವಿ ಹೇಳ್ತಾರೆ, ಇದ್ದಿಲು ಕಪ್ಪಗಿರುತ್ತೆ, ಅದರಲ್ಲೂ ಕೂಡ ಸಾರನೇ ಇಲ್ವೇನೋ ಅದರಿಂದ ಅದು ಕಪ್ಪಗಿದೆ ಅಂತ ಅಂದ್ಕೊಂಡ್ರು ಅದರಲ್ಲಿ ಅಡಗಿರುವಂತಹ ಬೆಂಕಿ ಕಬ್ಬಿಣವನ್ನು ಕೂಡ ಕರಗಿಸುವಂತಹ ಶಕ್ತಿ ಹೊಂದಿರುತ್ತೆ ಅನ್ನೋದನ್ನು ಹೇಳ್ತಾರೆ. ಅದೇ ರೀತಿ ಅಕ್ಕ ಮಹಾದೇವಿಯವರು ತಮ್ಮ ಶರೀರವನ್ನು ಕಾಯ ಅಂತ ಕೂಡ ಕರೀತಾರೆ. ಆ ಒಂದು ಮುಂದೆ ಕಾಣುವಂತಹ ಭೌತಿಕವಾಗಿ ಕಾಣುವಂತಹ ಶರೀರ ನಶ್ವರವಾಗಿರಬಹುದು, ಅಂದರೆ ಸಾರನೇ ಇಲ್ಲದೇ ಇರೋ ರೀತಿ ಇರಬಹುದು.
ಆದರೆ ನನ್ನ ಅಂತರಂಗದಲ್ಲಿ ಚನ್ನಮಲ್ಲಿಕಾರ್ಜುನನ ಮೇಲಿರುವಂತಹ ಭಕ್ತಿ ಭಗವಂತ ನನ್ನು ಒಲಿಸ್ಕೊಳ್ಳೋದಕ್ಕೆ ಸಾಕಾಗುತ್ತೆ ಅನ್ನೋ ಒಂದು ದೃಢ ವಿಶ್ವಾಸವನ್ನು ಅಕ್ಕ ಮಹಾದೇವಿಯವರು ವ್ಯಕ್ತಪಡಿಸ್ತಾ ಇದ್ದಾರೆ. ಬಾಹ್ಯ ಸೌಂದರ್ಯ ಅಥವಾ ಶರೀರದ ಬಲಕ್ಕಿಂತ ಅಂತರಂಗದಲ್ಲಿ ಒಳಗಡೆ ನಮ್ಮ ಹೃದಯದಲ್ಲಿ ಇರುವಂತಹ ಭಕ್ತಿ ಮತ್ತು ಜ್ಞಾನವೇ ದೇವರನ್ನು ನಾವು ಕಾಣೋದಕ್ಕೆ, ಅವರ ಸಮೀಪಕ್ಕೆ ತಲುಪೋದಕ್ಕೆ ಬೇಕಾಗಿರುವಂಥದ್ದು ಅಂತ ಈ ಒಂದು ವಚನ ಸಂದೇಶವನ್ನು ನೀಡ್ತಾ ಇದೆ. ಮುಂದಿನ ವಚನಗಳು ಮುಕ್ತಾಯಕ್ಕನವರದಾಗಿರುತ್ತೆ. ಅವರ ವಚನ ಹೀಗಿದೆ: ಅಲರೊಳಡಗಿದ ಪರಿಮಳದಂತೆ, ಪತಂಗದೊಳಡಗಿದ ಅನಲನಂತೆ, ಶಶಿಯೊಳಡಗಿದ ಷೋಡಶ ಕಳೆಯಂತೆ, ಉಲುಹಡಗಿದ ವಾಯುವಿನಂತೆ, ಸಿಡಿಲೊಳಡಗಿದ ಗಾತ್ರದ ತೇಜದಂತೆ ಇರಬೇಕಯ್ಯ ಯೋಗ ಎನ್ನ ಅಜಗಣ್ಣ ತಂದೆಯಂತೆ. ಈ ವಚನದ ಸಾರಾಂಶವನ್ನು ನೋಡೋದಾದರೆ ಮುಕ್ತಾಯಕ ಅವರು ಹೇಳ್ತಾರೆ, ಯೋಗಿಯ ಸ್ವಭಾವವನ್ನು ತುಂಬ ಸುಂದರವಾಗಿ ಉಪಮಾನಗಳ ಮೂಲಕ ವಿವರಿಸ್ತಾರೆ. ಹೂವಿನೊಳಗಡೆ ಪರಿಮಳ ಅಡಗಿರುತ್ತೆ. ಪರಿಮಳ ಅಂದರೆ ಸುಗಂಧ. ಅದೇ ರೀತಿ ದೀಪದಲ್ಲಿ ಬೆಂಕಿ ಅಡಗಿರುತ್ತೆ. ಚಂದ್ರನಲ್ಲಿ ಕಲೆಗಳು ಅಡಗಿರುತ್ತೆ. ಗಾಳಿಯಲ್ಲಿ ಶಕ್ತಿ ಅಡಗಿರುವಂತೆ ಕಾಣುತ್ತೆ. ಅದೇ ರೀತಿ ಯೋಗಿಯ ಒಳಗಡೆ ದೈವಿಕ ಶಕ್ತಿ ಅಡಗಿರುತ್ತೆ. ಅಂದರೆ ಯೋಗಿ ಅಂದರೆ ಒಬ್ಬ ಸಾಧಕ, ಸನ್ಯಾಸಿ. ಹೊರಗಡೆ ದೃಷ್ಟಿನಲ್ಲಿ ಸಾಮಾನ್ಯ ವ್ಯಕ್ತಿಯಂತೆ ಕಂಡರೂ ಕೂಡ ಅವನ ಒಳಗಡೆ ಅಪಾರವಾದಂತಹ ಜ್ಞಾನ, ಶಕ್ತಿ ಹಾಗೆ ದೈವ ಭಕ್ತಿ ಅಡಗಿರುತ್ತೆ. ಅವನು ಅದನ್ನು ಯಾವಾಗಲೂ ಕೂಡ ಪ್ರದರ್ಶನೆ ಮಾಡ್ತಾ ಇರೋದಿಲ್ಲ. ಅವನ ಮನಸ್ಸು ಸಂಯಮದಿಂದ ಕೂಡಿರುತ್ತೆ. ಕೊನೆಯಲ್ಲಿ ಅವರು ಹೇಳ್ತಾರೆ, ಅಜಗಣ್ಣ ತಂದೆ ಅಂದರೆ ದೇವರು. ಅವರಂತೆ ಯೋಗಿಯು ಶಾಂತವಾಗಿ ಒಳಗೊಳಗೆ ಶಕ್ತಿಯನ್ನು ಹೊಂದಿ ಬದುಕಬೇಕು ಅನ್ನೋ ಒಂದು ಸಂದೇಶವನ್ನು ಮುಕ್ತಾಯಕ್ಕನವರು ತಮ್ಮ ವಚನದಲ್ಲಿ ಕೊಡ್ತಾ ಇದ್ದಾರೆ. ನಿಜವಾದ ದೈವಭಕ್ತಿಯನ್ನು ಹೊಂದಿರುವಂತಹ ವ್ಯಕ್ತಿ ದೈವಿಕ ಶಕ್ತಿಯನ್ನು ಹೊರಗಡೆ ಪ್ರದರ್ಶನ ಮಾಡೋದಿಲ್ಲ. ಒಳಗಡೆ ಧ್ಯಾನ, ಶಾಂತಿ ಮತ್ತು ಜ್ಞಾನದಿಂದ ತನ್ನ ಬದುಕನ್ನು ಸಾಗಿಸ್ತಾ ಇರ್ತಾನೆ ಅಂತ ಮುಕ್ತಾಯಕ್ಕನವರು ಹೇಳ್ತಾರೆ. ಮುಂದಿನ ವಚನ ಹೀಗಿದೆ: ಅರಿವನನೊಳಕ್ಕಿಕ್ಕಿ ಅಗಿವುತ್ತಿದೆ ಮೃತ್ಯುಲೋಕವೆಲ್ಲವೂ ಅರಿವು, ಉಳಿಯಲರಿಯದೆ ಕೆಟ್ಟಿತು ಲೋಕವೆಲ್ಲವೂ, ನಾನೆಂತು ಬದುಕುವೆನೆನ್ನಣ್ಣ, ಕತ್ತಲೆ ಬೆಳಗ ಕಾಂಬ ಸಂದೇಹಿ ನಾನೊಬ್ಬಳು, ಎನ್ನ ಕಣ್ಣ ಕಟ್ಟಿ ಕನ್ನಡಿಯ ತೋರಿತ್ತೋ ಅಜಗಣ್ಣ ನಿನ್ನ ಯೋಗ. ಈ ಮೇಲಿನ ವಚನದಲ್ಲಿ ಮುಕ್ತಾಯಕ್ಕನವರು ಲೋಕದ ಅಜ್ಞಾನ ಮತ್ತು ಗೊಂದಲದ ಸ್ಥಿತಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜ್ಞಾನ ಅನ್ನೋ ಬೆಳಕು ಎಲ್ಲ ಕಡೆ ಇದ್ದರೂ ಕೂಡ ಜನರು ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿರೋದಿಲ್ಲ. ಅಜ್ಞಾನದಲ್ಲೇ ಬದುಕ್ತಾ ಇರ್ತಾರೆ. ಇದರಿಂದ ಲೋಕವೇ ಗೊಂದಲದಲ್ಲಿ ಮುಳುಗೋಗಿದೆ. ಈ ಪರಿಸ್ಥಿತಿಯಲ್ಲಿ ನಾನು ಹೇಗೆ ಬದುಕಬೇಕು ಅನ್ನೋ ಪ್ರಶ್ನೆಯನ್ನು ವಚನಗಾರ್ತಿ ಇಲ್ಲಿ ಕೇಳ್ತಾ ಇದ್ದಾರೆ. ಅವರಿಗೆ ಗೊತ್ತಾಗ್ತಾ ಇಲ್ಲ. ಕತ್ತಲೆ ಮತ್ತು ಬೆಳಕಿನ ಮಧ್ಯದಲ್ಲಿ ನಾನು ಸಿಗಾಕೊಂಡ್ಬಿಟ್ಟಿದ್ದೀನಿ. ನಾನು ಯಾವ ಕಡೆಗೆ ತಿರುಗಬೇಕು ಅನ್ನೋ ಒಂದು ಪ್ರಶ್ನೆ ಅವರ ಮನಸ್ಸಿನಲ್ಲಿ ಕಾಡ್ತಾ ಇದೆ. ವಚನಗಾರ್ತಿ ಮುಕ್ತಾಯಕ್ಕ ಹೇಳ್ತಾರೆ, ಕಣ್ಣು ಕಟ್ಟಿದವನಿಗೆ ಕನ್ನಡಿಯನ್ನು ತೋರಿಸಿದಂತೆ. ಅಂದರೆ ಜ್ಞಾನ ಇದ್ದರೂ ಕೂಡ ಅದನ್ನು ಅರಿಯೋದಕ್ಕೆ ಸಾಧ್ಯವಾಗದ ಸ್ಥಿತಿಯನ್ನು ಸೂಚಿಸ್ತಾ ಇದ್ದಾರೆ. ಕೊನೆಯಲ್ಲಿ ಅವರು ಹೇಳ್ತಾರೆ, ಅಜಗಣ್ಣ ಅಂದರೆ ದೇವರ ಯೋಗದ ಮಹತ್ವವನ್ನು ಅರಿಯೋದಕ್ಕೆ ಪ್ರಶ್ನಿಸುತ್ತಾರೆ. ಒಬ್ಬ ಮನುಷ್ಯನಲ್ಲಿ ಎಷ್ಟೇ ಜ್ಞಾನ ತುಂಬಿಕೊಂಡಿದ್ರೂ ಕೂಡ ಸರಿಯಾದ ದಾರಿ ಯಾವುದು ಅಂತ ತಿಳಿದೇ ಇರೋವಂತಹ ಅಜ್ಞಾನದಿಂದಲೇ ಆ ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇರ್ತಾನೆ ಮನುಷ್ಯ. ದೇವರ ಯೋಗ ಮತ್ತು ಅರಿವಿನಿಂದ ಮಾತ್ರ ನಿಜವಾದ ತಿಳುವಳಿಕೆ ಅವನಿಗೆ ದೊರೆಯೋದಕ್ಕೆ ಸಾಧ್ಯ ಅನ್ನೋ ಒಂದು ಸಂದೇಶವನ್ನು ಕವಯತ್ರಿ ಈ ವಚನದಲ್ಲಿ ತಿಳಿಸ್ತಾ ಇದ್ದಾರೆ. ಮುಂದಿನ ವಚನ ಸತ್ಯಕ್ಕರವರು ಬರೆದಿರುವಂಥದ್ದು: ಅರ್ಚನೆ ಪೂಜನೆ ನೇಮವಲ್ಲ, ಮಂತ್ರತಂತ್ರ ನೇಮವಲ್ಲ, ಧೂಪ ದೀಪಾರತಿ ನೇಮವಲ್ಲ, ಪರಧನ ಪರಸ್ತ್ರೀ ಪರದೈವಂಗಳಿಗೆರಗದಿಪ್ಪುದೇ ನೇಮ, ಶಂಭುಜಕ್ಕೇಶ್ವರನಲ್ಲಿ ಇವು ಕಾಣಿರಣ್ಣ ನಿತ್ಯ ನೇಮ. ಈ ವಚನದಲ್ಲಿ ಸತ್ಯಕ ಅವರು ನಿಜವಾದ ನೇಮ ಅಂದರೆ ನಿಜವಾದ ಆಚಾರ ಧರ್ಮ ಏನು ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ. ಅವರು ಹೇಳೋದು ಏನು ಅಂದರೆ, ಅರ್ಚನೆ ಪೂಜೆ ಮಂತ್ರ ತಂತ್ರ ಧೂಪ ದೀಪಾರತಿಗಳು ಇವನ್ನೆಲ್ಲ ಮಾಡೋದು ನಿಜವಾದ ಧರ್ಮವಲ್ಲ. ನಿಜವಾದ ನಿಯಮ ನಿಷ್ಠೆ ಪೂಜೆ ಧರ್ಮ ಅಂತ ಅಂದರೆ ಮತ್ತೊಬ್ಬರ ಧನವನ್ನು ಸಂಪತ್ತನ್ನು ಮೇಲೆ ಆಸೆ ಪಡದೇ ಇರೋದು, ಪರಸ್ತ್ರೀಯ ಕಡೆ ಬೇರೊಬ್ಬರ ಸ್ತ್ರೀಯ ಕಡೆ ಹೋಗೋದಿರೋದು, ತನ್ನ ಮನಸ್ಸನ್ನು ಹಿಡಿತದಲ್ಲಿಟ್ಕೊಂಡಿರೋದು, ಪರಸ್ತ್ರೀಯರ ಮೇಲೆ ಆಸೆಯನ್ನು ಇಟ್ಕೊಳ್ದೇ ಇರೋದು, ಕಂಡ ದೇವರನ್ನೆಲ್ಲ ಬೇಡ್ಕೊಂಡು ಅಂಧವಿಶ್ವಾಸಗಳನ್ನು ಬೆಳೆಸ್ಕೊಂಡು ಅದರ ಹಿಂದೆ ಓಡದೇ ಇರೋದು,
ಅಂದರೆ ಒಳ್ಳೆಯ ನಡತೆಯನ್ನು ನಾವು ಇಟ್ಕೊಳ್ಬೇಕು. ಶುದ್ಧ ಮನಸ್ಸು ಮತ್ತು ಸತ್ಯವಾದ ಜೀವನವನ್ನು ನಾವು ಸಾಗಿಸ್ಬೇಕು. ಅದೇ ಮುಖ್ಯವಾದ ನೇಮ ನಿಷ್ಠೆ ಅಂತ ಸತ್ಯಕ್ಕ ಅವರು ತಮ್ಮ ವಚನದಲ್ಲಿ ಹೇಳ್ತಾರೆ. ಕೊನೆಯಲ್ಲಿ ಅವರು ಶಂಭು ಜಗ್ಗೇಶ್ವರನಲ್ಲಿ ಅಂದರೆ ಶಿವನಲ್ಲಿ ಈ ರೀತಿಯ ನಿತ್ಯ ನೇಮವನ್ನು ಸತ್ಯವಾದ ಧರ್ಮ ನಿಷ್ಠೆಯಿಂದ ಪಾಲಿಸಬೇಕು ಅಂತ ಹೇಳ್ತಾರೆ. ಹೊರಗಿನ ಆಚರಣೆಗಳಿಗಿಂತ ಒಳಗಿನ ಶುದ್ಧತೆ ತುಂಬ ಮುಖ್ಯವಾಗಿರುತ್ತೆ. ನೈತಿಕತೆಯನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಹಾಗೆ ಸತ್ಯ ನಿಷ್ಠೆ ಜೀವನವೇ ನಿಜವಾದ ಧರ್ಮ ಆಗಿರುತ್ತೆ ಅನ್ನೋ ಒಂದು ಸಂದೇಶವನ್ನು ಸತ್ಯಕ್ಕ ತಮ್ಮ ವಚನದಲ್ಲಿ ನೀಡ್ತಾ ಇದ್ದಾರೆ. ಮುಂದಿನ ವಚನ ಮೋಳಿಗೆ ಮಹಾದೇವಿಯವರದಾಗಿದೆ. ಅದು ಹೀಗಿದೆ ನೋಡಿ. 6 ದೇವರ ನಿಮ್ಮ ಎದೆಯಲ್ಲಿ ಇರಿದುಕೊಳ್ಳಿ, 3 ದೇವರ ನಿಮ್ಮ ಮೂಗಿನಲ್ಲಿ ಮುರಿದುಕೊಳ್ಳಿ, ಗುರು ತೋರಿದ್ದು ಒಂದೇ ದೇವರು ಸಾಕು, ಇಮ್ಮಡಿ ನಿಕ್ಕಳಂಕ ಮಲ್ಲಿಕಾರ್ಜುನ. ಮೋಳಿಗೆ ಮಹಾದೇವಿ ಅವರು ಈ ವಚನದಲ್ಲಿ ಏನು ಹೇಳಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂದರೆ, ಅನೇಕ ದೇವರನ್ನು ಆರಾಧಿಸೋ ಬದಲು ಒಬ್ಬ ದೇವರನ್ನ ಮಾತ್ರ, ಒಂದೇ ಒಂದು ದೇವದಲ್ಲಿ ಮಾತ್ರ ದೇವತಾ ಭಕ್ತಿಯ ಮಹತ್ವವನ್ನು ತಿಳಿಸ್ತಾರೆ. ವಚನಕಾರ್ತಿ ತಮ್ಮ ವಚನದಲ್ಲಿ 6 ದೇವರು 3 ದೇವರು ಅಂತ ಏನು ಹೇಳ್ತಿದ್ದಾರೆ ಅಂದರೆ, ಜನರು ಹೇಗೆ ವಿಭಿನ್ನ ದೇವತೆಗಳನ್ನು ಆರಾಧಿಸ್ತಾ ಇದ್ದಾರೆ ಅದು ತಪ್ಪು. ಆದರೆ ಈ ಎಲ್ಲ ಗೊಂದಲವನ್ನು ಬಿಟ್ಟು ಗುರು ತೋರಿಸಿರುವಂತಹ, ನಮಗೆ ಒಬ್ಬರು ಗುರು ಅಂತ ಇರ್ತಾರೆ, ಅದು ತಾಯಿ ಆಗಿರಬಹುದು ಅಥವಾ ನಮ್ಮ ಶಿಕ್ಷಕರಾಗಿರಬಹುದು, ಅವರು ಯಾವ ಒಂದು ದೇವರನ್ನು ಭಕ್ತಿಯಿಂದ ಆರಾಧಿಸೋದಕ್ಕೆ ಹೇಳ್ತಾರೋ ಆ ಒಂದು ದೇವರನ್ನು ಮಾತ್ರ ಪೂಜೆ ಮಾಡಿದ್ರೆ ಸಾಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ ದೇವರನ್ನು ಹುಡುಕೋದ್ರಲ್ಲೇ ಅತಿಯಾದ ವಿಭಜನೆ ಮತ್ತು ಗೊಂದಲ ಸೃಷ್ಟಿಯಾಗುತ್ತೆ. ಸರಳತೆ, ಏಕಾಗ್ರತೆ ಮತ್ತು ಗುರು ನೀಡುವಂತಹ ಮಾರ್ಗದರ್ಶನವನ್ನು ನಾವು ಪಾಲಿಸಿದ್ರೆ ಅದು ನಮ್ಮನ್ನು ದೇವರ ಸಾನ್ನಿಧ್ಯವನ್ನು ತೋರಿಸುತ್ತೆ ಅಂತ ಹೇಳ್ತಾರೆ. ನಮ್ಮ ಜನರು ಏನು ಮಾಡ್ತಾರೆ ಅಂದರೆ, ಯಾರ್ಯಾರು ಯಾವ್ಯಾವ ದೇವ್ರುಗಳನ್ನ ಹೆಸರು ಹೇಳ್ತಾರೋ ಆ ದೇವ್ರುಗಳ ಹತ್ರ ಎಲ್ಲ ಹೋಗಿ ಹರಕೆಯನ್ನು ಕಟ್ಟಿ ತಮ್ಮ ಕೋರಿಕೆಯನ್ನು ಬೇಡ್ಕೊಳ್ತಾರೆ. ಅದು ತಪ್ಪು. ದೇವತೆಗಳ ಹಿಂದೆ ಓಡೋದನ್ನು ನಿಲ್ಲಿಸಿ ಗುರು ತೋರಿರುವಂತಹ ದೇವರನ್ನು ಏಕಾಗ್ರ ಚಿತ್ತದಿಂದ ಪೂಜೆ ಮಾಡಿದ್ರೆ ಸಾಕು ಅನ್ನೋ ಒಂದು ಸಂದೇಶವನ್ನು ವಚನಗಾರ್ತಿ ತಮ್ಮ ವಚನದಲ್ಲಿ ನೀಡ್ತಾ ಇದ್ದಾರೆ. ಮುಂದಿನ ವಚನ. ಆವ ಬೀಜದ ಬಿತ್ತಿದಡು ಪೃಥ್ವಿಗೆ ಬೇರು, ಬಯಲಿಂಗೆ ಶಾಖೆ ತಲೆದೋರಿ ಬೆಳೆವಂತೆ, ಐಕ್ಯಕ್ಕೆ ಮರೆ ಕ್ರಿಗೆ ಬಾಹ್ಯ ಉಭಯದ ಭೇದವುಳ್ಳನ್ನಕ್ಕ, ಭಕ್ತಿಯ ಹೋರಾಟ ಬಿಡದು ಎನ್ನಯ್ಯ ಪ್ರಿಯ, ಇಮ್ಮಡಿ ನಿಕ್ಕಳಂಕ ಮಲ್ಲಿಕಾರ್ಜುನ, ಮಣಿಯುಳ್ಳನ್ನಕ್ಕ ಪವಣಿಕೆಯ ಹಂಗು ಬಿಡದು. ಈ ವಚನದಲ್ಲಿ ಭಕ್ತಿ ಮತ್ತು ಐಕ್ಯ ಅಂತಂದರೆ ಒಗ್ಗಟ್ಟು, ಏಕತ್ವ ತತ್ವವನ್ನು ವಿವರಿಸಲಾಗಿದೆ. ಬೀಜವನ್ನು ನೆಲದಲ್ಲಿ ಬಿತ್ತರೆ ಅದು ಬೇರು ಹಿಡಿದು ಮೇಲಕ್ಕೆ ಶಾಖೆಗಳಾಗಿ ಬೆಳೆಯುತ್ತೆ. ಅಂದರೆ ಒಳಗಿನ ಮತ್ತು ಹೊರಗಿನ ಈ ಎರಡೂ ಭಾಗಗಳು ಕೂಡ ಬೆಳೆದಾಗ ಒಂದು ಒಳಗೆ ಒಂದು ಹೊರಗೆ ಇದ್ದರೂ ಕೂಡ ಇದರ ಮೂಲ ಒಂದೇ ಆಗಿರುತ್ತೆ. ಅದೇ ರೀತಿಯಾಗಿ ಆತ್ಮ ಮತ್ತು ಪರಮಾತ್ಮ ಒಂದಾಗುವಂತಹ ಸ್ಥಿತಿಯನ್ನು ಐಕ್ಯ ಸ್ಥಿತಿಗೆ ಬದಲಾಗಲು ಹೊರಗೆ ಮತ್ತು ಒಳಗೆ ಎಂಬ ಭೇದ ಭಾವ ಇರಬಾರ್ದು. ನಮ್ಮ ಮನಸ್ಸಿನಲ್ಲಿ ಅಂದರೆ ಅಂತರಂಗದಲ್ಲಿ ನಾವು ಭಕ್ತಿ ಹೇಗೆ ಮಾಡಿರ್ತೀವೋ ಅದೇ ರೀತಿ ಹೊರಗಡೆ ಕೂಡ ತೋರಿಕೆ ಇರಬೇಕು. ಒಳಗೊಂದು ಹೊರಗೊಂದು ಬೇರೆ ಬೇರೆ ಆಗದಂತಹ ಭಕ್ತಿಯನ್ನು ನಾವು ಯಾವತ್ತೂ ಕೂಡ ತೋರಿಸಬಾರ್ದು. ಈ ಎಲ್ಲ ಭೇದ ಭಾವವನ್ನು ಮೀರಿದಂತಹ ಭಕ್ತಿಯ ಹೋರಾಟ ಯಾವಾಗಲೂ ಮುಂದುವರಿತಾ ಇರುತ್ತೆ ಅಂತ ವಚನಗಾರ್ತಿ ಹೇಳ್ತಾರೆ. ಮಣಿಯನ್ನು ಹೊಂದಿರೋ ಹಾವಿನಂತೆ ಅದು ಹೇಗೆ ನಿಷ್ಠೆಯಿಂದ ತನ್ನ ಕೆಲಸವನ್ನು ಮಾಡುತ್ತೋ ಅದೇ ರೀತಿ ತನ್ನ ಸ್ವಭಾವವನ್ನು ಬಿಡದಂತೆ ಭಕ್ತನು ಕೂಡ ತನ್ನ ಭಕ್ತಿಯನ್ನು ಯಾವತ್ತೂ ಕೂಡ ಬಿಟ್ಕೊಡ್ಬಾರ್ದು. ಅಂತರಂಗದಲ್ಲಿರುವಂತಹ ಭಕ್ತಿ ಪರಮಾತ್ಮನಲ್ಲಿ ಲೀನವಾಗಬೇಕು. ಆ ಎರಡು ಒಂದೇ ಅನ್ನೋದನ್ನೇ ಇಲ್ಲಿ ಐಕ್ಯ ಅಂತ ಹೇಳಲಾಗಿದೆ. ಅದೇ ರೀತಿ ಅದನ್ನು ಸಾಧಿಸಿ ಭಕ್ತಿ ನಿರಂತರವಾಗಿ ಮುಂದುವರಿತಾ ಹೋಗಬೇಕು. ಹೊರಗಿನ ಭೇದಗಳು ಇದ್ದರೂ ಕೂಡ ನಾವು ನಮ್ಮ ಮನಸ್ಸಿನಲ್ಲಿ ತೋರಿಸುವಂತಹ ನಿಜವಾದ ಸತ್ಯ ಮತ್ತು ಭಕ್ತಿ ಅದೊಂದಿದ್ರೆ ಸಾಕು ಅನ್ನೋ ಒಂದು ಸಂದೇಶವನ್ನು ಕವಯತ್ರಿ ತಮ್ಮ ಈ ವಚನದಲ್ಲಿ ತಿಳಿಸ್ತಾ ಇದ್ದಾರೆ. ಮುಂದಿನ ವಚನ ನೋಡಿ. ಊರ್ವಶಿ ಕರ್ಪೂರವ ತಿಂದು ಎಲ್ಲರಿಗೆ ಮುತ್ತ ಕೊಟ್ಟಡೆ ಮಚ್ಚುವರಲ್ಲದೆ, ಹಂದಿ ಕರ್ಪೂರವ ತಿಂದು ಎಲ್ಲರಿಗೆ ಮುತ್ತ ಕೊಟ್ಟಡೆ ಮಚ್ಚುವರೇ, ಹುಡು ಹುಡು ಎಂದಟ್ಟುವರಲ್ಲದೆ, ನಡೆ ನುಡಿ ಶುದ್ಧವುಳ್ಳವರು ಪುರಾತನರ ವಚನವ ಓದಿದಡೆ ಅನುಭಾವವ ಮಾಡಿದಡೆ ಮಚ್ಚುವರಲ್ಲದೆ, ಅನುಭಾವವ ಮಾಡಿದಡೆ ಮಚ್ಚುವರೇ. ನಡೆ ನುಡಿ ಕರಕಷ್ಟ ಶುದ್ಧವಿಲ್ಲದವರು ಪುರಾತನರ ವಚನವ ಓದಿದಡೆ ಆ ಹಂದಿಗಿಂದ ಎನ್ನಯ್ಯ ಪ್ರಿಯ ಇಮ್ಮಡಿ ನಿಕ್ಕಳಂಕ ಮಲ್ಲಿಕಾರ್ಜುನ.
ಈ ವಚನದಲ್ಲಿ ಮೂಳಿಗೆ ಮಹಾದೇವಿಯವರು ಮನುಷ್ಯನ ನಡೆ ನುಡಿ ಶುದ್ಧತೆಯ ಮಹತ್ವವನ್ನು ವಿವರಿಸ್ತಾರೆ. ಊರ್ವಶಿ ಅಂದರೆ ಶುದ್ಧಳಾದವಳನ್ನ ಊರ್ವಶಿ ಅಂತ ಹೇಳ್ತಿದ್ದಾರೆ. ಕರ್ಪೂರವನ್ನು ತಿಂದು ಮುತ್ತನ್ನು ಕೊಟ್ಟರೆ ಜನರು ಅದನ್ನು ಖುಷಿ ಖುಷಿಯಿಂದ ಸ್ವೀಕರಿಸ್ತಾರೆ. ಆದರೆ ಹಂದಿ ಅದೇ ಕೆಲಸ ಮಾಡಿದ್ರೆ ಜನರು ಅಸಹ್ಯ ಪಟ್ಕೊಂಡು ದೂರ ಮಾಡಿಬಿಡ್ತಾರೆ. ಇದರಿಂದ ನಮಗೆ ಏನರ್ಥ ಆಗುತ್ತೆ ಅಂದರೆ ಮನುಷ್ಯನ ಗುಣ, ಶುದ್ಧತೆ ಮತ್ತು ವ್ಯಕ್ತಿತ್ವ ತುಂಬ ಮುಖ್ಯವಾಗಿರುತ್ತೆ ಅನ್ನೋದು ಸ್ಪಷ್ಟವಾಗುತ್ತೆ. ಅದೇ ರೀತಿಯಾಗಿ ನಡೆ ನುಡಿ ಶುದ್ಧವಾಗಿರೋರು ಪುರಾತನರ ವಚನಗಳನ್ನು ಓದಿ ಅನುಭವಿಸಿದರೆ, ತಮ್ಮ ಲೈಫ್ ಸ್ಟೈಲ್ನಲ್ಲಿ ಅದನ್ನು ಅಪ್ಲೈ ಮಾಡಿಕೊಂಡ್ರೆ ಅದು ಮೌಲ್ಯ ಹೊಂದಿರುತ್ತೆ. ಆದರೆ ನಡೆ ನುಡಿ ಶುದ್ಧತೆ ಇಲ್ಲದೇ ಇರೋರು ವಚನಗಳನ್ನ ಓದಿದ್ರೂ ಕೂಡ ಯಾವುದೇ ಪ್ರಯೋಜನ ಆಗೋದಿಲ್ಲ. ಅದು ಹಂದಿಯ ವರ್ತನೆಯಂತೆ ವ್ಯರ್ಥವಾಗಿರುತ್ತೆ. ಶುದ್ಧ ನಡೆನುಡಿ ಮತ್ತು ಸತ್ವಭಾವ ಇದ್ದಾಗ ಮಾತ್ರ ಜ್ಞಾನ ಮತ್ತು ಅನುಭವಕ್ಕೆ ಮೌಲ್ಯ ಅಂದರೆ ವ್ಯಾಲ್ಯೂ ಸಿಗುತ್ತೆ. ಇಲ್ದಿದ್ರೆ ಓದಿದ ಜ್ಞಾನ ಯಾವುದೇ ಅರ್ಥವನ್ನು ಕಂಡುಕೊಳ್ಳದೆ ವ್ಯರ್ಥವಾಗಿ ಉಳಿದುಬಿಡುತ್ತೆ ಅನ್ನೋ ಒಂದು ಸಂದೇಶವನ್ನು ಈ ವಚನ ತಿಳಿಸ್ತಾ ಇದೆ.